ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ಇದು ನನ್ನ ಮೊದಲ ವಿಡಿಯೋ. ಇದರಲ್ಲಿ ನಾನು ಸಕ್ರಾಯಪಟ್ಟಣದ ಜೀವನಾಡಿಯಾಗಿರ್ತಕ್ಕಂಥ ಅಯ್ಯನಕೆರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಯ್ಯನಕೆರೆ ಬಗ್ಗೆ ತಿಳ್ಕೊಬೇಕಾದ್ರೆ ಕರ್ನಾಟಕದ 2ನೇ ಅತಿ ದೊಡ್ಡ ಕೆರೆ ಇದು. ಇದು 2,500 ಎಕರೆ ಭೂಪ್ರದೇಶವನ್ನು ಆವರಿಸಿಕೊಂಡಿರುವಂತಹ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ದೊಡ್ಡ ಕೆರೆಯಾಗಿದೆ. ಈ ಕೆರೆಯನ್ನು ಸಖರಾಯಪಟ್ಟಣದ ರಾಜನಾದ ರುಕ್ಮಾಂಗದರವರು ನಿರ್ಮಿಸಿದ್ದಾರೆ. 21,000 ಹೆಕ್ಟೇರ್ ಭೂಪ್ರದೇಶಕ್ಕೆ ಈ ನೀರಿನಿಂದ ನೀರಾವರಿಯನ್ನು ಒದಗಿಸಲಾಗುತ್ತಿದೆ. ಈ ಕೆರೆಯು ಹಿಂದೆ ಕಾಲಾನುಕಾಲದಲ್ಲಿ ಬತ್ತಿ ಹೋಗುತ್ತಿತ್ತು. ಆಗ ಅಲ್ಲಿನ ಸಂತರಾದಂತಹ ನಿರ್ವಾಣಸ್ವಾಮಿಯವರ ಮಾರ್ಗಸೂಚಿಯಂತೆ ಕೆಲವು ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ಸಲ್ಲಿಸಿದ ಮೇಲೆ ಕೆರೆಯಲ್ಲಿ ನೀರು ಸಂಗ್ರಹವಾಗಿ ತುಂಬಿ ಹರಿಯಲು ಶುರುವಾಯಿತು. ಆಗ ಆ ಕೆರೆಗೆ ಅಯ್ಯ ಎಂದರೆ ನಿರ್ವಾಣಸ್ವಾಮಿಯವರನ್ನು ಆ ಊರಿನ ಜನರು ಪ್ರೀತಿಯಿಂದ ಅಯ್ಯ ಎಂದು ಕರೆಯುತ್ತಿದ್ದರು. ಆದ್ದರಿಂದ ಈ ಕೆರೆಗೆ ಅಯ್ಯನ ಕೆರೆ ಎಂದು ಕರೆಯುತ್ತಾರೆ ಎಂಬ ಪ್ರತೀತಿ ಇದೆ. ಇನ್ನೂ ಹೇಳುತ್ತಾ ಹೋದರೆ ಮುಗಿಯದಷ್ಟು ಇತಿಹಾಸ ನಮ್ಮ ಅಯ್ಯನ ಕೆರೆಗೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರಿಬೇಡಿ.